ನಮಸ್ಕಾರ ವೀಕ್ಷಕರೇ. ಪ್ರೀತಿ ವಿಶ್ವಾಸ ಅನ್ನೋದು ಹುಡುಕೋದ್ರಲ್ಲಿಲ್ಲ, ಅದನ್ನ ಪಡ್ಕೊಳ್ಳೋದ್ರಲ್ಲಿದೆ ಅನ್ನೋದು ಲೋಕೋಕ್ತಿ. ಬರೀ ಒಂದೇ ತಾಯಿ ಒಡಲಿನಿಂದ ಜನಿಸಿದ್ರೆ ಮಾತ್ರ ಅಣ್ಣ ತಂಗಿಯಲ್ಲ, ಅಕ್ಕ ತಮ್ಮಂದಿರಲ್ಲ. ಸೋದರ ಸಂಬಂಧಗಳನ್ನ ಗೌರವಿಸುವುದೇ ನಿಜವಾದ ಮಾನವೀಯತೆ. ಇಂತಹ ಸಂಬಂಧಗಳನ್ನ ಬೆಸೆಯುವಂತಹ ಹಬ್ಬವೇ ರಕ್ಷಾಬಂಧನ ಹಬ್ಬ. ನಿಮ್ಮೆಲ್ಲರಿಗೂ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು. ಇಂದಿನ ಸಂಚಿಕೆಯನ್ನ ಅಂದ್ರೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಾಂಗಲ್ಯ ಧಾರಾವಾಹಿಯ ರಮ್ಯಾ ಪಾತ್ರದ ಮೂಲಕ ಎಲ್ಲರ ಮನಸ್ಸನ್ನ ಗೆದ್ದಿರುವಂತಹ ಸ್ವಪ್ನ ರಾಜ್ರವರು ಇಂದು ಸಹ ನಮ್ಮ ಕಾರ್ಯಕ್ರಮಕ್ಕೆ ತೀರ್ಪುಗಾರರಾಗಿ ಬಂದಿದ್ದಾರೆ. ಬನ್ನಿ ಅವರನ್ನ ವೆಲ್ಕಮ್ ಮಾಡೋಣ. ನಮಸ್ತೆ ಸ್ವಪ್ನ. ನಮಸ್ತೆ ಶ್ವೇತಾ. ನಿಮಗೆ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು. ಎಲ್ಲ ವೀಕ್ಷಕರಿಗೂ ಸಹ ರಕ್ಷಾಬಂಧನದ ಶುಭಾಶಯಗಳು. ಇಂದಿನ ಸಂಚಿಕೆನ ಆರಂಭ ಮಾಡೋಣ. ಖಂಡಿತವಾಗಿ. ಇವತ್ತಿನ ಅತ್ತೆ ಸೊಸೆ ಜೋಡಿನ ಕರೆಯೋಣ. ಯಲಹಂಕದಲ್ಲಿರೋರ್ಗೆ ಆರ್ಟಿ ನಗರದ ಶ್ರೀ ಸಾಯಿ ಮಂದಿರದಲ್ಲಿ ಆಡಿಷನ್ ನಡೀತು. ಇಲ್ಲಿ ಸೆಲೆಕ್ಟ್ ಹಾಗೆ ಇವತ್ತು ರಕ್ಷಾಬಂಧನ ಹಬ್ಬ. ಸೊ ನಿಮಗೆ ಈ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು. ನಿಮಗೂ ಶುಭಾಶಯಗಳು. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಈ ಒಂದು ವಿಶೇಷ ದಿನ ಅಂತಾನೆ ಹೇಳ್ಬಹುದು. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅಡುಗೆಗಳನ್ನ ಮಾಡ್ತಿದ್ದೀರಾ. ಹೌದು, ಖುಷಿ ಆಗ್ತಿದ್ಯಾ? ತುಂಬಾ ಖುಷಿ ಆಗ್ತದೆ. ತುಂಬಾ ಖುಷಿ ಆಗ್ತಿದೆ. ಓಕೆ, ಯಾರು ಅಡುಗೆ ಮಾಡ್ತಿರೋದು? ಅಷ್ಟು ಸೊಸೆ ಸೊಸೆ ಮಾಡ್ತಾರೆ. ಈಗ ಅತ್ತೆಯವ್ರು ಕೂತ್ಕೊಂಡು ನೋಡೋದಾ? ಓಕೆ, ಬನ್ನಿ. ಅರ್ಚನಾ, ಏನ್ ಹೇಳ್ಕೊಡ್ತಿದ್ದೀರಾ? ಇವತ್ತು ನಾನು ವೆಜಿಟೇಬಲ್ ಕೊರಿಯಾಂಡರ್ ಪಲಾವ್ ಹೇಳ್ಕೊಡ್ತಿದ್ದೀನಿ. ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ಹೇಳ್ತೀರಾ? ಹೇಳ್ತೀನಿ. ಕೊತ್ತಂಬರಿ ಸೊಪ್ಪು, ಗರಂ
ಸಮಯ ತಗೊಳತ್ತೆ. ಹೌದು. ನಮ್ಮ ಜಡ್ಜ್ಗೆ ಸರ್ವ್ ಮಾಡಬೇಕಾದ್ರೆ ಓಪನ್ ಮಾಡೋಣ. ಓಕೆ ಓಕೆ. ಓಕೆ. ವೆಜಿಟೇಬಲ್ ಕೊರಿಯಾಂಡರ್ ಪಲಾವ್ ಬೇಕಾಗುವ ಸಾಮಗ್ರಿಗಳು: ಕೊತ್ತಂಬರಿ ಸೊಪ್ಪು, ಗರಂ ಮಸಾಲ, ಹಸಿಮೆಣಸಿನಕಾಯಿ, ಅರಿಶಿನ, ಅಕ್ಕಿ, ಕಲ್ಲುಪ್ಪು, ಹೆಚ್ಚಿದ ತರಕಾರಿಗಳು ಮತ್ತು ಎಣ್ಣೆ. ತಯಾರಿಸುವ ವಿಧಾನ: ಕುಕ್ಕರ್ಗೆ ಎಣ್ಣೆ ಹಾಕಿ ಕಾದ ನಂತರ ಹೆಚ್ಚಿದ ಹಸಿಮೆಣಸಿನಕಾಯಿ, ಹೆಚ್ಚಿದ ತರಕಾರಿಗಳು, ಉಪ್ಪು, ಗರಂ ಮಸಾಲ, ಅರಿಶಿನ, ನೀರು, ಅಕ್ಕಿ, ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಕೂಗು ಕೂಗಿಸಿದ್ರೆ ವೆಜಿಟೇಬಲ್ ಕೊರಿಯಾಂಡರ್ ಪಲಾವ್ ಸವಿಯಲು ಸಿದ್ಧ. ಪವಿತ್ರವಾದ ಸ್ನೇಹ ಸಂಬಂಧ ವಜ್ರ ಇದ್ದ ಹಾಗೆ. ಈ ಸಂಬಂಧಕ್ಕೆ ಹೊಳಪು ಬರುವಂತೆ ಸಾಣೆ ಹಿಡಿಯೋದೇ ರಕ್ಷಾ ಬಂಧನ ಹಬ್ಬ. ವೀಕ್ಷಕರೇ, ಇಂದಿನ ಸಂಚಿಕೆಯ ಮೊದಲನೇ ಸಲಹೆಯನ್ನ ನೀಡುವಂತ ಸಮಯ ಬಂದಿದೆ. ಅಡುಗೆ ಮನೆಯಲ್ಲಿ ಸುಟ್ಟ ವಾಸನೆ ಬರ್ತಿದ್ರೆ ಏನ್ ಮಾಡ್ಬೇಕು? ನೀವು ಅವ್ರ ಮನೆಗೆ ಹೋದಾಗ ತುಂಬ ಟೆನ್ಷನ್ ಇತ್ತು, ಗಾಬರಿ ಇತ್ತು. ನಾನು ಫಸ್ಟ್ ಟೈಮ್ ನಮ್ಮ ಅಮ್ಮ ಕರ್ಕೊಂಬಂದಿದ್ದು ಹುಡುಗನ ನೋಡೋಕ್ಕೆ. ವೆರಿ ಫಸ್ಟ್ ಎಕ್ಸ್ಪೀರಿಯನ್ಸ್. ಚೆನ್ನಾಗಿತ್ತು. ಇವ್ರನ್ನ ನೋಡಿದ ತಕ್ಷಣ ನನಗೆ ಇಷ್ಟ ಆಗೋಯ್ತು. ಏನೇನು ಕ್ವೆಶನ್ಸ್ ಕೇಳಿದ್ರು? ಫಸ್ಟ್ ಏನು ಕ್ವೆಶನ್ಸ್ ಏನು ಸ್ಪೆಸಿಫಿಕ್ಕಾಗಿ ಕೇಳಿಲ್ಲ. ಹಾಡು ಬರುತ್ತಾ ಅಂತ ಕೇಳಿ ಹಾಡು ಹಾಡಿಸಿದ್ರು. ಇನ್ನೂ ಹಳೆಕಾಲ ಸಂಪ್ರದಾಯ ಬಿಟ್ಟಿಲ್ಲ ಹಾಗಾದ್ರೆ? ಇಲ್ಲ, ನಮ್ಮಮ್ಮ ಹೇಳಿದ್ರು ಹಾಡ್ತಾಳೆ ತುಂಬ ಚೆನ್ನಾಗಿ ಅಂತ, ಅದಕ್ಕಾಗಿ ಹಾಡಿಸಿದ್ರು ಅಷ್ಟೇ. ಈಗ ನಮಗೂ ನಿಮ್ಮ ಬಗ್ಗೆ ಒಂದು ಸ್ವಲ್ಪ ವಿಷಯ ಗೊತ್ತಾಯ್ತು. ಈಗ ನಾವು ಹಾಡಿಸ್ತೇವೆ ನಿಮಗೆ. ಓಕೆ. ಇವಾಗ ನಾವು ಹೇಳೋಣ ಹಾಡ್ಬೇಕು ಅಂತ ಅಲ್ವಾ? ಹಾಡಿ. ಖಂಡಿತ. ತಿರುಗಿ ಹಾಕೋಣ.
ಆದ ನಂತರ ಸಾಸಿವೆ, ಜೀರಿಗೆ, ಹೆಚ್ಚಿದ ಹಸಿಮೆಣಸಿನಕಾಯಿ, ಈರುಳ್ಳಿ, ಅರಿಶಿನ, ಇಂಗು, ನೀರು ಹಾಕಿ ಒಗ್ಗರಣೆ ಮಾಡಿಕೊಳ್ಳಿ. ಮೊಸರಿಗೆ ಉಪ್ಪು, ಕಡಲೆ ಹಿಟ್ಟು, ಕೊತ್ತಂಬರಿ ಹಾಕಿ ಕಲಸಿ ಇದನ್ನು ಬೇಯುತ್ತಿರುವ ಒಗ್ಗರಣೆಗೆ ಹಾಕಿ ಒಂದು ಕುದಿ ಕುದಿಸಿದ್ರೆ ಪಿಟ್ಲಿ ಸವಿಯಲು ಸಿದ್ಧ. ರಾಖಿ ಕಟ್ಟಿದವರಿಗೂ ಕಟ್ಟಿಸಿಕೊಂಡವರಿಗೂ ಪವಿತ್ರ ಭಾವನೆ ಇದ್ರೆ ಮಾತ್ರ ರಕ್ಷಾ ಬಂಧನ ಹಬ್ಬಕ್ಕೆ ಒಂದು ನಿಜವಾದ ಅರ್ಥ. ಹಾಡನ್ನ ಹಾಡಿಸ್ತೀವಿ. ಆಮೇಲೆ ಪೇಂಟಿಂಗ್ ಮಾಡ್ತೀನಿ. ಆಮೇಲೆ ಫ್ರೀ ಟೈಮ್ ಇದ್ದಾಗ ಅಮ್ಮನ ಹತ್ರ ಅಡುಗೆ ಹೇಳ್ಸ್ಕೊತೀನಿ. ತುಂಬ ಇಂಟ್ರೆಸ್ಟ್, ಇಬ್ರು ಸೇರಿ ಮಾಡ್ತಿರ್ತೀವಿ. ಸೊ ಈಗಿನ 1.5 ವರ್ಷ ಅಲ್ಲ, ಇಷ್ಟೆಲ್ಲ ಕೆಲಸ ಸಾಕಾಗಿದೆ. ತುಂಬಾನೇ ಕಲ್ತಿದ್ದೀನಿ 1.5 ವರ್ಷದಲ್ಲಿ. ಮದ್ವೆಗೆ ಮುಂಚೆ ನಮ್ಮಮ್ಮ ವರ್ಕ್ ಮಾಡ್ತಿದ್ರಿಂದ ಏನು ಮಾಡೋದಕ್ಕೆ ಆಗ್ತಿರ್ಲಿಲ್ಲ, ಅವ್ರು ಬ್ಯುಸಿ ಇರ್ತಿದ್ರು. ಸೊ ಒಂದು ಒಗ್ಗರಣೆಯಿಂದ ಹಿಡಿದು ಸತ ನಾನು ಮದುವೆ ಆದ್ಮೇಲೆ ಕಲ್ತಿರೋದು. ಸೊ ಇಷ್ಟ್ರ ಮಟ್ಟಿಗೆ
ಹಿಟ್ಟು, ಧನಿಯಾ, ಇಂಗು, ಹೆಚ್ಚಿದ ಹಸಿಮೆಣಸಿನಕಾಯಿ, ಕಾಯಿ ತುರಿ, ಅರಿಶಿನ, ಜೀರಿಗೆ, ಸಾಸಿವೆ, ಬೆಲ್ಲ, ಹೆಚ್ಚಿದ ಮೆಂತ್ಯೆ, ದಂಟು, ಪಾಲಕ್ ಸೊಪ್ಪು, ಕೊತ್ತಂಬರಿ, ಹುಣಸೆ ರಸ ಮತ್ತು ಎಣ್ಣೆ. ತಯಾರಿಸುವ ವಿಧಾನ: ಬಾಣಲೆಗೆ ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ, ಜೀರಿಗೆ, ಇಂಗು, ಬೇಯಿಸಿದ ಮೆಂತ್ಯೆ, ಪಾಲಕ್, ದಂಟು ಸೊಪ್ಪು, ಅರಿಶಿನ ಹಾಕಿ ಬೇಯಿಸಿ. ಮಿಕ್ಸಿ ಜಾರಿಗೆ ಧನಿಯಾ ಬೀಜ, ಜೀರಿಗೆ, ಹಸಿಮೆಣಸಿನಕಾಯಿ, ಕಾಯಿ ತುರಿ, ಕೊತ್ತಂಬರಿ, ನೀರು ಹಾಕಿ ರುಬ್ಬಿಕೊಂಡು ಬೇಯುತ್ತಿರುವ ಸೊಪ್ಪಿಗೆ ಹಾಕಿ ನಂತರ ಹುಣಸೆ ರಸ, ಉಪ್ಪು, ಬೆಲ್ಲ, ಬೇಯಿಸಿದ ತೊಗರಿಬೇಳೆ, ನೀರು ಹಾಕಿ ಬೇಯಿಸಿದ್ರೆ ಬುತ್ತಿ ಪಲ್ಯ ಸವಿಯಲು ಸಿದ್ಧ. ಮನಸ್ಸಿನ ಒಳಗೊಂದು ಹೊರಗೊಂದು ಇಟ್ಕೊಂಡು ರಾಖಿ ಕಟ್ಟಿ ಇರುವ ಸಂಬಂಧವನ್ನ ಹಾಳು ಮಾಡ್ಕೊಳ್ಬಾರ್ದು. ಇಂದು ಕಟ್ಟುವಂತಹ ರಾಖಿ ಹೊಸ ಸಂಬಂಧಕ್ಕೆ ನಾಂದಿಯಾಗಬೇಕು. ಬಾಳೆಹಣ್ಣಿನ ತಿರುಳನ್ನ
ವನ್ನು ಸೇರಿಸಿ ಕಲಸಿ ಪ್ಲೇಟಿಗೆ ಹರಡಿದ್ರೆ ಬೇಸನ್ ಬಾದಾಮಿ ಬರ್ಫಿ ಸವಿಯಲು ಸಿದ್ಧ. ನೀವು ಅಣ್ಣನಿಗೆ ಪ್ರೀತಿಯಿಂದ ರಾಖಿ ಕಟ್ಟಿದ್ರೆ ಅದೇ ಪ್ರೀತಿ ಅವರಿಗೆ ನಿಮ್ಮ ಮೇಲಿದ್ರೆ ರಕ್ಷಾ ಬಂಧನವೇ ಶ್ರೀರಕ್ಷೆ ಆಗತ್ತೆ. ವಾತಾವರಣದ ಬದಲಾವಣೆಯಿಂದಾಗಿ ನೆಗಡಿ ಕೆಮ್ಮು ಆಗಾಗ ಬರ್ತಿದ್ರೆ ಏನ್ ಮಾಡ್ಬೇಕು? ಸ್ವಲ್ಪ ಶುಂಠಿಯನ್ನ ತೆಗೆದುಕೊಂಡು ಕೆಂಡದ ಮೇಲೆ ಅದನ್ನ ಸುಟ್ಟು ಪುಡಿ ಮಾಡಿಕೊಂಡು ಜೇನುತುಪ್ಪದ ಜೊತೆಗೆ ಇದನ್ನ ಸೇವಿಸಿದ್ರೆ ನೆಗಡಿ ಕೆಮ್ಮು ಮಾಯ. ಹಲ್ವಾ ಥರ ತಿನ್ಬೋದು ಅಷ್ಟೇ. ನೀವು ಹಲ್ವಾ ಅಂತ ಹೆಸರು ಬದಲಾಯಿಸ್ಬೋದು. ಅದು ಬಿಟ್ಟರೆ ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಬರ್ಫಿ ಅದಕ್ಕೆ ಬಂದಿಲ್ಲ ಅಷ್ಟೇ. ಚೆನ್ನಾಗಿದೆ. ನೀವು ಹೇಳಿದ್ದು ಬರ್ಫಿ ಅಂತ, ಹಾಗಾಗಿ ಬರ್ಫಿ ಆಗಿಲ್ಲ. ಚೆನ್ನಾಗಿದೆ ಎಲ್ಲ ಅಡುಗೆನೂ. ಇದೊಂಚೂರು ಉಪ್ಪು ಮತ್ತು ಅದೇ ನೀವು ಅತ್ತೆಯವರಿಂದ ಈಗಷ್ಟೇ ಕಲ್ತಿರೋದ್ರಿಂದ ಒಂಚೂರು ಅದು ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ, ಚೆನ್ನಾಗಿದೆ. ಫೈನ್. ಹಾಗಿದ್ರೆ ಚೆನ್ನಾಗಿದೆ ಅಂತ ಕಾಂಪ್ಲಿಮೆಂಟ್ಸ್ ತಗೊಂಡಿದ್ರೆ ಇದರಲ್ಲೇ ಖುಷಿ ಆಗಿರ್ಬೇಕು ನಿಮ್ಗೆ. ಹೌದು. ಆದ್ರೆ ಇನ್ನೊಂದರಲ್ಲೂ ನೀವು ನಮ್ಮನ್ನ ಖುಷಿ ಪಡಿಸಿದ್ರೆ ಗುಡ್. ರ್ಯಾಪಿಡ್ ಫೈರ್ ರೌಂಡ್. ರ್ಯಾಪಿಡ್ ಫೈರ್ ರೌಂಡ್ ನ ಕರೆಕ್ಟ್ ಆಗಿದೆ ನಿಮ್ಮ ಉತ್ತರ. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಈಗ ಎರಡನೇ ಪ್ರಶ್ನೆ. ನಿಮ್ಮ ಅತ್ತೆ ಅವರಿಗೆ ಕೋಪ ಜಾಸ್ತಿನಾ ಮರುವು ಜಾಸ್ತಿನಾ? ಮರುವು ಜಾಸ್ತಿ. ಓಕೆ, ಪಟ್ಟಂತ ಉತ್ತರ ಬಂತು. ನೋಡೋಣವಾ ಸರಿಯಾದ ಉತ್ತರನ ಇಲ್ವಾ ಅಂತ.
ಕರೆಕ್ಟ್ ಆನ್ಸರ್. ಎರಡನೇ ಪ್ರಶ್ನೆಗೂ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಮೂರನೇ ಪ್ರಶ್ನೆ, ನಿಮ್ಮ ಅತ್ತೆಯವರು ಇಷ್ಟಪಡುವಂಥ ಖಾರ ತಿಂಡಿ ಯಾವುದು? ಚಕ್ಲಿ. ಚಕ್ಲಿ. ಇದಕ್ಕೂ ಪಟ್ಟಂತ ಉತ್ತರ ಬಂತು. ನೋಡೋಣ ಶ್ವೇತಾ, ಕರೆಕ್ಟ್ ಉತ್ತರನ ಇಲ್ವಾ ಅಂತ? ಕರೆಕ್ಟ್ ಉತ್ತರ. ನಿಮ್ಮ ನಾಲ್ಕನೇ ಪ್ರಶ್ನೆ, ಹೇಳಿ. ನಿಮ್ಮ ಅತ್ತೆಯವರ ಹುಟ್ಟಿದ ಹಬ್ಬ ಯಾವತ್ತು? 21 ಸೆಪ್ಟೆಂಬರ್ 1949. ಓಕೆ, ನೋಡೋಣ ಉತ್ತರ. ರೈಟ್ ಆನ್ಸರ್. ಗುಡ್ ರೀ, ಎಲ್ಲ ಕರೆಕ್ಟ್ ನನ್ನ ಮಕ್ಕಳು ನನ್ನ ಸೊಸೆ ಎಲ್ಲ ಸೇರಿ. ಪ್ರಶ್ನೆ, ನಿಮ್ಮ ಅತ್ತೆಯವರಿಗೆ ನಮ್ಮ ಕರ್ನಾಟಕದಲ್ಲಿ ಇಷ್ಟವಾಗುವಂಥ ಸ್ಥಳ ಯಾವುದು? ಶೃಂಗೇರಿ. ಅವ್ರಿಗೆ ತುಂಬ ಇಷ್ಟ. ನೋಡೋಣ ಸರಿನಾ ಇಲ್ವಾ ಅಂತ. ಸಾರಿ, ಇದೊಂದು ಮಾತ್ರ ತಪ್ಪು ಉತ್ತರ ಕೊಟ್ಬಿಟ್ರಿ. ದೃಷ್ಟಿಯಾಗೋಯ್ತು ನಿಮ್ಗೆ. ಅವ್ರಿಗೆ ಹೊಸಪೇಟೆ ಅಂದ್ರೆ ತುಂಬಾ ಇಷ್ಟ ಅಂತೆ. ಹೇಳ್ಕೊಡಿ, ಪಕ್ಕದಲ್ಲೇ ಇದ್ದಾರೆ, ಕರೆಕ್ಟಾ ಅಲ್ವಾ ಅಂತ. ಕರೆಕ್ಟಾ? ಓಕೆ. ನಿಮ್ಮ ಸೊಸೆಯವರು 5 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗೆ ಉತ್ತರ ಕೊಟ್ಟು ಮುಂದಿದ್ದಾರೆ. ನೀವೀಗ 5 ಪ್ರಶ್ನೆಗೆ ಕರೆಕ್ಟಾಗಿ ಉತ್ತರ ಕೊಡಲೇಬೇಕು. ಅವರನ್ನ ನೀವು ಮೀರಿಸ್ಬೇಕು ಅಂದ್ರೆ. ರೆಡಿನಾ ನೀವು? ಆಯ್ತು ರೀ. ಪ್ರಶ್ನೆ ಕೇಳೋಣವಾ? ಆಯ್ತು, ಕೇಳಿ. ಓಕೆ. ನಿಮ್ಮ ಮೊದಲನೇ ಪ್ರಶ್ನೆ, ಆಯ್ತು. ನಿಮ್ಮ ಸೊಸೆಯಲ್ಲಿ ನೀವು ಇಷ್ಟಪಡದೇ ಇರುವಂತಹ ಗುಣ ಯಾವುದು? ಕೋಪ. ತುಂಬ ಕೋಪನಾ? ಓಕೆ, ನೋಡೋಣ. ರೈಟ್ ಆನ್ಸರ್. ಪರವಾಗಿಲ್ಲ, ಮೊದಲನೇ ಪ್ರಶ್ನೆನೇ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಈಗ ಎರಡನೇ ಪ್ರಶ್ನೆ, ನಿಮ್ಮ ಸೊಸೆ ಮಾಡುವಂಥ ತಿಂಡಿಲಿ ನಿಮ್ಮ ಮಗನಿಗೆ ಇಷ್ಟವಾಗುವಂಥ ತಿಂಡಿ ಯಾವುದು? ಟೊಮೆಟೊ ಸಾರು. ಓಕೆ, ನೋಡ್ಬೇಡಲ್ವಾ ಸರಿಯಾದ ಉತ್ತರನ ಅಂತ? ಸಾರಿ, ರಾಂಗ್ ಆನ್ಸರ್. ನಾ ತಿಂಡಿ ಕೇಳಿದ್ದು, ತಿಂಡಿನೇ ಸಾರು ಕೇಳಿದ್ದು. ಹೇಳಿದ್ರಿ. ಅಡಿಗೆ ಅನ್ಕೊಂಡೆ ನಾನು. ಚಪಾತಿ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ನಿಮ್ಮ ಮಗನಿಗೆ. ನಿಮ್ಮ ಸೊಸೆಗೆ ಸೀರೆಗಳಂದ್ರೆ ಇಷ್ಟನಾ ಅಥವಾ ಆಭರಣ ಅಂದ್ರೆ ಇಷ್ಟನಾ? ಅವಳಿಗೆ ಆಭರಣ ಅಂದ್ರೆ ಇಷ್ಟ. ಓಕೆ, ನೋಡೋಣವಾ ಸರಿಯಾದ ಉತ್ತರನ ಇಲ್ವಾ ಅಂತ? ರಾಂಗ್ ಆನ್ಸರ್. ಅವ್ರಿಗೆ ಸೀರೆ ಅಂದ್ರೇ ತುಂಬಾ ಇಷ್ಟ ಅಂತೆ ಆಭರಣಕ್ಕಿಂತ. ಯಜಮಾನ್ರನ್ನ ಇಂಪ್ರೆಸ್ ಮಾಡಕ್ಕಿರ್ಬೇಕು. ಹೌದಾ? ಓಕೆ, ನಿಮ್ಮ ಮುಂದಿನ ಪ್ರಶ್ನೆ, ನಿಮ್ಮ ಸೊಸೆ ಅವ್ರ ಹತ್ರ ಎಷ್ಟು ಸಲ್ವಾರ್ ಕಮೀಸ್ ಇದೆ? 50 ಇದೆ. ಓಕೆ, ನೋಡ್ಲಾ ಸರಿಯಾದ ಉತ್ತರನ ಅಲ್ವಾ ಅಂತ? ಕರೆಕ್ಟಾಗಿ ಉತ್ತರ ಕೊಟ್ಟಿದ್ದೀರಾ. ಹಂಗಾರೆ ಕೌಂಟ್ ಮಾಡಿದ್ದೀರಾ ಎಷ್ಟಿದೆ ಅಂತ? ಓಕೆ, 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ ನೀವು. ಈಗ ಕೊನೆ ಪ್ರಶ್ನೆ, ನಮ್ಮ ಕನ್ನಡದ ಕವಿಗಳಲ್ಲಿ ನಿಮ್ಮ ಸೊಸೆಯವ್ರಿಗೆ ಇಷ್ಟವಾಗುವಂಥ ಕವಿ ಯಾರು? ಬಾಲಸುಬ್ರಹ್ಮಣ್ಯ. ಕವಿ. ಕವಿ 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 ಕುವೆಂಪು. ಕುವೆಂಪು. ನೋಡೋಣವಾ ಕರೆಕ್ಟಾ ಅಲ್ವಾ ಅಂತ? ಕರೆಕ್ಟಾಗಿ ಉತ್ತರ ಕೊಟ್ಟಿದ್ದೀರಾ. ಈ ರ್ಯಾಪಿಡ್ ಫೈರ್ ರೌಂಡ್ ಅಲ್ಲಿ ನಿಮ್ಮ ಸೊಸೆನೆ ಮುಂದಿದ್ದಾರೆ, ನೀವು ಹಿಂದಿದ್ದೀರಾ. ಆಯ್ತಾ? ನನ್ನೇ ತುಂಬಾ ಅರ್ಥ ಮಾಡ್ಕೊಂಡಿದ್ದಾರೆ ಅವಳು. ಸೊ ಖುಷಿಯಾಗಿರ್ಬೇಕಲ್ವಾ ನಿಮ್ಗೆ? ನೋಡಿ, ನಿಮ್ಗಿಂತ ಹೆಚ್ಚು ಅವರನ್ನೇ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಚೆನ್ನಾಗಿದೆ ಅವರಿಗೆ. ಓಕೆ ಸಪ್ನಾ, 4 ರೆಸಿಪಿಗಳನ್ನ ಟ್ರೈ ಮಾಡಿದ್ರಿ, ಚೆನ್ನಾಗಿತ್ತು ಅಂತ ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ರಾ. ಹಾಗೆ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಹೇಗಿತ್ತು ಅದನ್ನು ಟೆಸ್ಟ್ ಮಾಡಿದ್ರಿ. ಈಗಲೇ ಕಳಿಸ್ಬಿಡ್ತೀನಿ ನಾನು ನಿಮ್ನ. ಮತ್ತಿನ್ನೇನ್ ಮಾಡ್ತೀರಾ? ಯಾವಾಗಲೂ ಹಂಗೆ ತಾನೇ ಮಾಡೋದು. ಬಟ್ ಇವತ್ತು ಕಳ್ಸಲ್ಲ. ಯಾಕೋ? ನಿಮ್ಗೋಸ್ಕರ ಒಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸ್. ಏನು ಅಂತ ಯೋಚನೆ ಮಾಡ್ತೀರಿ. ಓಕೆ. ಲೀಲಾವತಿ ಹಾಗೂ ಅರ್ಚನಾ ಅವರೇ, ರಕ್ಷಾಬಂಧನ ಇವತ್ತು. ಸೊ ಇವತ್ತು ವಿಶೇಷ ದಿನ ಅಂತಾನೆ ಹೇಳ್ಬೋದು. ಇವತ್ತಿನ ದಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದು 4 ರೆಸಿಪಿಗಳನ್ನ ಹೇಳ್ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅ ಲಾಟ್. ತುಂಬ ಖುಷಿ ಆಯಿತು. ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು. ಇನ್ನು ಮುಂದೆ ಇನ್ನೂ ಒಳ್ಳೊಳ್ಳೆ ರೆಸಿಪೀಸ್ನ ಕಂಡು ಹಿಡಿದು ನಾವಿಲ್ಲಿ ಪ್ರಯೋಗ ಮಾಡೋಕ್ಕೆ ಬರ್ತೀವಿ. ಖಂಡಿತ. ಆಲ್ವೇಸ್ ವೆಲ್ಕಮ್ ನಿಮಗೆ. ಥ್ಯಾಂಕ್ ಯು. ಹಾಗೇನೆ ಈ ವಾರದ ಬೆಸ್ಟ್ ಅತ್ತೆ ಸೊಸೆ ಜೋಡಿ ನೀವೇ ಆಗಲಿ ಅಂತ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ. ನಮಸ್ಕಾರ. ನಾನು ನಿಮ್ಮನ್ನ ಅಡುಗೆ ಮನೆ ಕರಿತೀನಿ ಅಂತ ಅವಾಗಲೇ ಹೇಳಿದ್ದೆ ಅಲ್ವಾ? ಸೊ ವೆಲ್ಕಮ್, ಬನ್ನಿ. ಸ್ವಪ್ನ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ರಿ ಇವತ್ತು ಕೂಡ ಜಡ್ಜ್ ಆಗಿ. ನಮ್ಮ ಅತ್ತೆ ಸೊಸೆ ಜೋಡಿ ಮಾಡಿದಂಥ 4 ರೆಸಿಪಿಗಳನ್ನ ಟೇಸ್ಟ್ ಮಾಡಿದ್ರಿ. ತುಂಬಾನೇ ಖುಷಿ ಆಯಿತು ಕೂಡ. ಡಿಫ್ರೆಂಟ್ ಆಗಿತ್ತು, ವೆರೈಟಿ ಆಗಿತ್ತು. ಹಾಗೆ ಅವರ ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ ಕೂಡ ಮಾತಾಡಿದ್ವಿ. ಅದು ಕೂಡ ನಿಮ್ಗೆ ಇಷ್ಟ ಆಯಿತು. ಕೆಲವೊಂದು ತಪ್ಪಿತ್ತು, ಅದನ್ನ ನಾವು ಅವ್ರಿಗೆ ಹೇಳ್ಕೊಟ್ಟಿದ್ದೀವಿ. ಸೊ ಇವತ್ತಿನ ಸಂಚಿಕೆ ನೀವು ಬಂದಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಹಲೋ, ಎಕ್ಸ್ಕ್ಯೂಸ್ ಮೀ, ಹೋಲ್ಡ್. ಏನು ಥ್ಯಾಂಕ್ ಯು? ಅಲ್ಲ, ಥ್ಯಾಂಕ್ಸ್ ಹೇಳಿ ನಿಮ್ಮನ್ನ ಅಲ್ಲ ಸರಿ, ಏನು ಕಳ್ಸ್ಕೊಡೋಣ? ಇಷ್ಟೊತ್ತು ನಾ ಕೂತಿದ್ಯಾ ಅದಕ್ಕೆ? ಏನೋ ಸರ್ಪ್ರೈಸ್ ಇದೆ ಅಂತ ಹೇಳ್ದೆ ಅಲ್ವಾ? ನಾನು ಹೇಳಿದ್ನ ಸರ್ಪ್ರೈಸ್ ಇದೆ ಅಂತ? ನಾ ಹೇಳಿದ್ನಾ? ನೀನೇ ಹೇಳಿದ್ದು. ಎಸ್, ನಿಮ್ಗಾಗಿ ಒಂದು ಸರ್ಪ್ರೈಸ್ ಇದೆ. ಏನಿರ್ಬೋದು ಅಂತ ಏನಾದರೂ ಗೆಸ್ ಮಾಡಿದ್ರಾ? ಅಲ್ಲಿ ಒಳಗೇನಾದ್ರೂ ಇಟ್ಟಿದ್ಯಾ? ಏನಿಲ್ಲ.
ಇಲ್ಲ ಏನಾದ್ರು ಗೆಸ್ ಮಾಡಿದ್ದೀರಾ? ಇಲ್ಲ, ನೋ. ಹಾಗಿದ್ರೆ ಕಣ್ ಮುಚ್ಕೋತೀರಾ? ಕಣ್ಬಿಟ್ಟು ನೋಡ್ಬಿಟ್ರೆ ನಾನೇ ಮುಚ್ಬಿಡ್ತೀನಿ. ನಂಬಿಕೆ ಇಲ್ಲ ಅಂದ್ರೆ ನಾನೇ ಮುಚ್ಚುತ್ತೀನಿ. ಸರ್ಪ್ರೈಸ್ ನಿಮಗೆ ಖುಷಿ ಕೊಡುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಓಕೆ, ನಾ ಬಂದಿದ್ದೀನಿ, ಮುಂದೆ ಬೇಗ. ಅಯ್ಯೋ, ಸರ್ಪ್ರೈಸ್ ಇಷ್ಟೊಂದು urgent ಆಗಿದ್ದೀರಾ? ಆತರ ಆಗಲ್ವಾ ಸರ್ಪ್ರೈಸ್ ಅಂದ್ರೆ? ಓಕೆ, ಮುಚ್ಚಲಾ? 1 2 3 ಕಣ್ಬಿಡ್ಲಾ? ನೀ ತೆಗೆದ್ರೆ ನಾ ಕಂಡ್ಬಿಡ್ತೀನಪ್ಪ. ಓಕೆ, ಎಲ್ಲಿ ನೋಡಿ. ಓಯ್, ನೀನ್ ಯಾವಾಗ ಬಂದೆ? ಬೆಳಗ್ಗಿಂದ ಫೋನ್ ಮಾಡ್ತಿದ್ದೀನಿ, ಫೋನ್ ರಿಸೀವ್ ಮಾಡಿದ್ಯಾ ನೀನು? ಸರ್ಪ್ರೈಸ್ ಕೊಡ್ಬೇಕಂತಾನೆ ಫೋನ್ ರಿಸೀವ್ ಮಾಡಿಲ್ಲ. ಇದಕ್ಕೇನ್ ಕಮ್ಮಿ ಇಲ್ಲ ನೀನು. ಹೇಗಿತ್ತು ಇದಾ ಸರ್ಪ್ರೈಸ್? ಎಸ್, ಸರ್ಪ್ರೈಸ್ ಹೇಗಿತ್ತು? ಸ್ಪೆಷಲ್, ಸೂಪರ್. ಬೆಳಗಿಂದ ಫೋನ್ ಮಾಡ್ತಿದ್ದೀನಿ ಗೊತ್ತಾ, ರಿಸೀವ್ ಮಾಡಲಿಲ್ಲ. ನಾನು ಯಾಕೆ ಹಿಂಗೆ ಮಾಡ್ತಿದ್ದಾನೆ, ಏನಾಯ್ತು ಅವನಿಗೆ, ಟೆನ್ಷನ್ ಆಗ್ತಿತ್ತು. ಸರಿ ನೋಡೋಣ ಎಷ್ಟೊತ್ತು ತನಕ ಆಟ ಆಡಿಸ್ತಾನೋ ಅಂತ ಸುಮ್ಮನಿದ್ದೆ. ಸೊ ಖುಷಿ ಆಯ್ತು. ಹೇಗಿತ್ತು Okay. ಸರ್ಪ್ರೈಸ್? ಸೂಪರ್. ಸೊ ಇವತ್ತು ರಕ್ಷಾ ಬಂಧನ ಅಲ್ವಾ? ನೀವು ನಿಮ್ಮ ಬ್ರದರ್ಗೆ ರಕ್ಷಾ ಬಂಧನ ಕಟ್ಟಬೇಕು. ಆ್ಯಕ್ಚುಲಿ ನನಗೆ ಸ್ವಂತ ಅಣ್ಣ ಇಲ್ಲ, ಸೊ ಇವನೇ ಫ್ರೆಂಡ್, ಫಿಲಾಸಫರ್, ಬ್ರದರ್, ಗೈಡ್ ಎಲ್ಲ. ಓಕೆ, ನಂಗೆ ಏನೇ ಕಷ್ಟ ಇದ್ರು ಇವನ ಹತ್ರನೇ ಹೇಳ್ಕೊತೀನಿ. ಅವನ್ನೇ ಕರ್ಸಿದ್ದೀರ ಅಂದ್ರೆ ಐ ಆಮ್ ರಿಯಲಿ ಹ್ಯಾಪಿ. ನಂಗೆ ತುಂಬ ಖುಷಿ ಆಗ್ತಿದೆ. ಓಕೆ, ಫಸ್ಟ್ ಗಿಫ್ಟ್ ತೊಗೊಂಬಿಡು, ತುಂಬ ಭಾರ ಇದೆ, ಆಮೇಲೆ ನೀನು ರಾಖಿ ಕಟ್ಟು. ಥ್ಯಾಂಕ್ಸ್. ಸೊ ಯಾರಾದರೂ ಹಿಂಗೆ ಕೊಡ್ತಾರಾ, ಫಸ್ಟ್ ಗಿಫ್ಟ್ ಕೊಟ್ಬಿಟ್ಟು ಆಮೇಲೆ ರಾಖಿ ಕಟ್ಟು ಅಂತ? ಎಸ್. ಥ್ಯಾಂಕ್ ಯು. ಆಯಿತು. ಸೊ ಅದಾದಮೇಲೆ ಹೋಗ್ತಿದ್ವಿ ಬರ್ತಿದ್ವಿ. ಸೊ ಇವ್ರ ಫ್ಯಾಮಿಲಿಯಲ್ಲಿ ಎಲ್ರಿಗೂ ನಾನು ಇವರಿಂದನೇ ತುಂಬ ಅಷ್ಟು ಕ್ಲೋಸ್ ಆಗಿದ್ದು. ಸೊ ಈ ಥರ ಒಂದು ಒಳ್ಳೆ ತಂಗಿ, ಸೊ ನನಗೂ ಸ್ವಂತ ತಂಗಿ ಯಾರಿಲ್ಲ, ಈ ಥರ ಒಂದು ಒಳ್ಳೆ ತಂಗಿ ಪಡೆಯೋದಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ಸ್ವಪ್ನ ಹೇಳ್ತಾ ಇದ್ರು ನಂಗೆ ಅಣ್ಣ ಇಲ್ಲ ತಮ್ಮ ಇಲ್ಲ ಅಂತ ಅಂದ್ಬಿಟ್ಟು, ನೀವು ಹೇಳ್ತಿದ್ರೆ ನಂಗೆ ಅಕ್ಕನೂ ಇಲ್ಲ ತಂಗಿನೂ ಇಲ್ಲ ಅಂತ. ಆ ಭಾವನೆ ಎಷ್ಟು ಮುಖ್ಯ ಅಲ್ವಾ? ಈಗ ನೋಡಿ, ಖಂಡಿತ. ಅಣ್ಣ ತಂಗಿ ಆಗಿದ್ದೀರಾ ನೀವು, ಯಾವುದೇ ರಕ್ತ ಸಂಬಂಧ ಇಲ್ದೇನೆ ಅಲ್ವಾ? ನಿಜ ಹೇಳಬೇಕು ಅಂದರೆ ನಮ್ಮ ಮನೇಲಿ ನಮ್ಗೇನೇ ಪ್ರಾಬ್ಲಮ್ ಬಂದ್ರೂ ನಾ ಫಸ್ಟ್ ಹೇಳೋದೇ ಸೀನನ್ ಹತ್ರ. ಅಪ್ಪ ಅಮ್ಮನ ಹತ್ರ ಹೇಳ್ಕೊತೀನೋ ಬಿಡ್ತೀನೋ, ನಾ ಫಸ್ಟ್ ಹೇಳೋದೇ ಸೀನನ್ ಹತ್ರ. ಸೀನಂಗೆ ಫೋನ್ ಮಾಡಿ, ಸೀನಾ ನಂಗೆ ಹಿಂಗೆ ಆಗ್ತಿದೆ ಕಣೋ. ಎಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ ನಿಮ್ಮ ಮೇಲೆ. ಖಂಡಿತ. ನಿಮ್ಮ ಈ ಅಣ್ಣ ತಂಗಿ ಸಂಬಂಧ ಹೀಗೆ ಚಿರಕಾಲ ಇರಲಿ. ಥ್ಯಾಂಕ್ ಯು. ನಗುತ್ತಾ. ಸೊ ಅದರಲ್ಲೂ ಈ ಥರ ಒಂದು ಸರ್ಪ್ರೈಸ್ ಆಗಿ ನೀವು ನಮ್ಮನ್ನು ಒಂದು ಮಾಡಿದ್ದಕ್ಕೆ ಸೊ ನಿಮಗೆ ಕೂಡ ತುಂಬ ಧನ್ಯವಾದ. ವೆಲ್ಕಮ್, ಥ್ಯಾಂಕ್ಸ್ ಲಾಟ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಶ್ವೇತಾ ಫಾರ್ ಸಚ್ ಅ ಲವ್ಲಿ ಸರ್ಪ್ರೈಸ್ ಗಿಫ್ಟ್. ರಕ್ಷಾ ಬಂಧನ್ ದಿನ, ಈ ರಕ್ಷಾ ಬಂಧನ ನಾನು ಖಂಡಿತ ನನ್ನ ಜೀವನದಲ್ಲಿ ಮರೆಯೋದಿಲ್ಲ. ತುಂಬಾ ಸಂತೋಷಕರವಾದ ರಕ್ಷಾ ಬಂಧನ್. ನಿಮ್ಮೆಲ್ಲರ ಜೀವನದಲ್ಲೂ ರಕ್ಷಾ ಬಂಧನ್ ಶುಭ ತರಲಿ ಅಂತ ಹಾರೈಸ್ತೇನೆ. ಧನ್ಯವಾದಗಳು. ಓಕೆ ಸ್ವಪ್ನ, ಹಾಗಿದ್ರೆ ಇವತ್ತಿನ ಎಪಿಸೋಡ್ ಫುಲ್ ಎಂಜಾಯ್ ಮಾಡಿದ್ರೆ ಖುಷಿ ಆಗ್ಬಿಟ್ಟಿದೆ ನಿಮ್ಗೆ. ಹಾಗಿದ್ರೆ ನಾಳಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ. ಓಕೆ, ನಮಸ್ತೆ. ಸೋದರ ಸೋದರಿಯರ ಮಧುರ ಬಾಂಧವ್ಯವನ್ನು ಬೆಸೆಯುವ ಈ ರಕ್ಷಾ ಬಂಧನಕ್ಕೆ ನಾವೆಲ್ಲರೂ ಸ್ಪಂದಿಸೋಣ, ಅದಕ್ಕೊಂದು ಅರ್ಥವನ್ನ ಕೊಡೋಣ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ರಕ್ಷಾ ಬಂಧನದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ.